ಹೆಲೋ ದೋಸ್ತರ. ಸೊ ಭಾಳಷ್ಟು ಜನ ಕೊಕೊನಟ್ ಫಾರ್ಮರ್ಸ್ ಆಗಲಿ ಅಥವಾ ಕೊಕೊನಟ್ ಮರ್ಚೆಂಟ್ಸ್ ಆಗಲಿ ಅವ್ರು ಕಾಂಟ್ಯಾಕ್ಟ್ ಮಾಡಕತ್ತಾರ. ಸೊ ನಮಗೆ ಕೊಕೊನಟ್ ಎಕ್ಸ್ಪೋರ್ಟ್ ಮಾಡೋದೈತಿ, ಸೊ ಅದು ಹೆಂಗೆ ಮಾಡ್ಬೇಕು ನಾವು ಅಂತ ಕೇಳಕತ್ತಾರ. ಸೊ ಅದ್ರ ಸಂಬಂಧ ಇದೊಂದು ಸಣ್ಣ ವಿಡಿಯೋ ಮಾಡ್ಬೇಕಂತ ವಿಚಾರ ಮಾಡಿದೆ. ಸೊ ಈ ವಿಡಿಯೋ ಒಳಗೆ ನಾವು ಕೊಕೊನಟ್ ಎಕ್ಸ್ಪೋರ್ಟ್ ಹೆಂಗೆ ಮಾಡ್ಬೋದು, ಆಮೇಲೆ ಕೊಕೊನಟ್ ವರ್ಲ್ಡ್ ವೈಡ್ ಮಾರ್ಕೆಟ್ ಶೇರ್ ಎಷ್ಟೈತಿ, ಆಮೇಲೆ ಅದ್ರ ಪ್ರೈಸಿಂಗ್ ಹೆಂಗೈತಿ, HS ಕೋಡ್ ಏನೈತಿ, ಆಮೇಲೆ ಯಾವ್ಯಾವ ಕಂಟ್ರೀಸ್ ಕೊಕೊನಟ್ ಇಂಪೋರ್ಟ್ ಮಾಡ್ಕೋತಾವು, ಆಮೇಲೆ ಕೊಕೊನಟ್ಸ್ ಬೆನಿಫಿಟ್ಸ್ ಏನೇನದಾವು ಇದನ್ನೆಲ್ಲ ತಿಳ್ಕೊಳ್ಳೋಣ ಬರ್ರಿ. ಸೊ ಎಲ್ಲದಕ್ಕಿಂತ ಮೊದಲು ಕೊಕೊನಟ್ಸ್ ಬೆನಿಫಿಟ್ಸ್ ಏನೇನದಾವು ಅಂದ್ರೆ ನಮ್ಮ ಜೀವನಕ್ಕೆ ಅವು ಹೆಂಗೆ ಉಪಯೋಗ ಆಗ್ತಾವು ಅಂಥೇಳಿ ಅದನ್ನು ನೋಡೋಣ. ಕೊಕೊನಟ್ ಒಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಐತಿ. ಭಾಳ ಸಲ ನೀವು ನೋಡಿರ್ಬೋದು, ಯಾರು ಆರಾಮಿರಲಿಲ್ಲ ಅಥವಾ ಯಾರು ಹಾಸ್ಪಿಟಲೈಸ್ ಆಗಿದ್ರೆ ಅಥವಾ ಯಾರು ಪೇಷಂಟ್ಸ್ ಇದ್ರು ಅಂತಂದ್ರೆ ಅವ್ರಿಗೆಲ್ಲರಿಗೂ ಎಳ್ನೀರನ್ನು ಕೊಡ್ತಾರೆ. ಯಾಕಂತಂದ್ರೆ ಅದ್ರೊಳಗೆ ಅಷ್ಟು ಚಲೋ ಗುಣ ಅದಾವೆ. ಎಲ್ಲ ಬೇರೆ ಬೇರೆ ಥರದ್ದು ಮಿನರಲ್ಸ್ ಆಮೇಲೆ ವಿಟಮಿನ್ಸ್ ನಿಮಗೆ ಎಳ್ನೀರು ಅಥವಾ ಕೊಕೊನಟ್ ಒಳಗೆ ಸಿಗ್ತಾವೆ. ಸೊ ವಿಟಮಿನ್ C ಆಗಲಿ, ಪೊಟ್ಯಾಷಿಯಮ್ ಆಗಲಿ, ಸೋಡಿಯಮ್ ಆಗಲಿ, ಮ್ಯಾಂಗನೀಸ್ ಆಗಲಿ, ಇವೆಲ್ಲ ನಿಮ್ಮ ರೆಗ್ಯುಲರ್ ಫುಡ್ನಾಗ ನಿಮಗೆ ಸಿಗ್ತಿರಂಗಿಲ್ಲ. ಆದರೆ ಎಳ್ನೀರು ಒಳಗೆ ಇವು ಎಲ್ಲನೂ ಮಿನರಲ್ಸ್ ಆಮೇಲೆ ವಿಟಮಿನ್ಸ್ ನಿಮಗೆ ಸಿಗ್ತಾವೆ. ಕೊಕೊನಟ್ ಏನೈತಿ ಬೇರೆ ಬೇರೆ ಕಾಯಿಲೆಗಳಿಂದನೂ ನಿಮಗೆ ದೂರ ಇಡ್ತೈತಿ. ಸೊ ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಏನೈತಿ ಅದನ್ನು ಮ್ಯಾನೇಜ್ ಮಾಡ್ತೈತಿ. ಆಮೇಲೆ ನಿಮಗೆ ಕಿಡ್ನಿ ಸ್ಟೋನ್ಸ್ ಆಗಕ್ಕೆ ಬಿಡಂಗಿಲ್ಲ. ಆಮೇಲೆ ಹಾರ್ಟ್ ಡಿಸೀಸಸ್ ಆಗಲಿ ಅಥವಾ ಯಾವುದೂ ಕ್ರಾನಿಕ್ ಡಿಸೀಸಸ್ ಏಲ್ಮೆಂಟ್ಸ್ ಆಗಲಿ ಅದರಿಂದ ನಿಮಗೆ ಕೋಕೋನಟ್ ಅಥವಾ ಕೋಕೋನಟ್ ವಾಟರ್ ಇದು ಭಾಳ ಪ್ರಿವೆಂಟ್ ಮಾಡ್ತೈತಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ವರ್ಲ್ಡ್ ಮಾರ್ಕೆಟ್ನಾಗ ಕೋಕೋನಟ್ ಯಾವಾಗಲೂ ಡಿಮಾಂಡ್ ಹೆಚ್ಚನ ಆಗ್ತಾ ಇರ್ತೈತಿ. ಯಾವಾಗೂ ಇದ್ರ ಡಿಮಾಂಡ್ ಕಡಿಮೆ ಆಗಂಗಿಲ್ಲ. ಸೊ ಮಾರ್ಕೆಟ್ ಶೇರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಟೋಟಲ್ ಓವರಾಲ್ ವರ್ಲ್ಡ್ ಮಾರ್ಕೆಟ್ನಾಗ $35.6 ಬಿಲಿಯನ್ ಅಷ್ಟು ಮಾರ್ಕೆಟ್ ಶೇರ್ದು ಕೊಕೊನಟ್ದು ಐತಿ. ಅಂದ್ರೆ ಭಾಳ ದೊಡ್ಡ ಮಾರ್ಕೆಟ್ ಐತಿ ಕೊಕೊನಟ್ಗೆ. ಸೊ ಓವರಾಲ್ ಮಾರ್ಕೆಟ್ನಾಗ ಟ್ರಾನ್ಸಾಕ್ಷನ್ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಟ್ರಾನ್ಸಾಕ್ಷನ್ ಕೊಕೊನಟ್ದು ಏನೈತಿ $35.6 ಬಿಲಿಯನ್ ಅಷ್ಟು ಟ್ರಾನ್ಸಾಕ್ಷನ್ ಕೊಕೊನಟ್ದು ಆಗ್ತೈತಿ ಪ್ರತಿ ವರ್ಷ. ಸೊ ಇದು ಟೋಟಲ್ $35 ಬಿಲಿಯನ್ ಟ್ರಾನ್ಸಾಕ್ಷನ್ ಯಾವ್ಯಾವ ಕಂಟ್ರೀಸ್ನಾಗ ಜಾಸ್ತಿ ಆಗ್ತೈತಿ ಅದನ್ನು ನೋಡೋಣ ಬರ್ರಿ. ಅಂದ್ರೆ ಯಾವ ಕಂಟ್ರೀಸ್ ಜಾಸ್ತಿ ಇಂಪೋರ್ಟ್ ಮಾಡ್ಕೋತಾವೆ ಕೊಕೊನಟ್ ಆಗಲಿ ಅಥವಾ ಕೊಕೊನಟ್ ಪ್ರಾಡಕ್ಟ್ಸ್ ಆಗಲಿ, ಯಾವ ಕಂಟ್ರೀಸ್ ಜಾಸ್ತಿ ಇಂಪೋರ್ಟ್ ಮಾಡ್ಕೋತಾವೆ ಅದನ್ನು ನೋಡೋಣ. ಸೊ ಎಲ್ಲದಕ್ಕಿಂತ ಫಸ್ಟ್ ಏನೈತಿ ಥೈಲ್ಯಾಂಡ್ ಏನೈತಿ ಪ್ರತಿ ವರ್ಷ 2 ಲ್ಯಾಕ್ ಮೆಟ್ರಿಕ್ ಟನ್ಸ್ ಕೊಕೊನಟ್ ಇಂಪೋರ್ಟ್ ಮಾಡ್ಕೋದೈತಿ ತಮ್ಮ ಕಂಟ್ರಿ ಒಳಗೆ. ಸೊ ಥೈಲ್ಯಾಂಡ್ ನಿಮಗೆ ಗೊತ್ತಿರ್ಬೋದು, ಟೂರಿಸಮ್ ಪ್ಲೇಸ್ ಐತಿ. ಆಮೇಲೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಲ್ಲಿ ಭಾಳ ಇರೋದ್ರಿಂದ ಕೊಕೊನಟ್ ವಾಟರ್ ಅಥವಾ ಕೊಕೊನಟ್ ಪ್ರಾಡಕ್ಟ್ಸ್ ಅಲ್ಲೇ ಭಾಳ ರನ್ನಿಂಗ್ ಐಟಮ್ ಐತಿ. ಸೊ ಯಾವಾಗಲೂ ಥೈಲ್ಯಾಂಡ್ನಾಗ ಡಿಮಾಂಡ್ ಇದ್ದೇ ಇರ್ತೈತಿ. 2 ಲ್ಯಾಕ್ ಮೆಟ್ರಿಕ್ ಟನ್ಸ್ ಅಂತಂದ್ರೆ ಅದು ಭಾಳ ದೊಡ್ಡ ಕ್ವಾಂಟಿಟಿ. ಸೊ ವರ್ಲ್ಡ್ ಮಾರ್ಕೆಟ್ನಾಗ 31% ಶೇರ್ ಏನೈತಿ ಅದು ಥೈಲ್ಯಾಂಡ್ ಐತಿ. ಅಂದ್ರೆ ಟೋಟಲ್ ವರ್ಲ್ಡ್ ಮಾರ್ಕೆಟ್ ನೀವು 100% ಕ್ಯಾಲ್ಕುಲೇಟ್ ಮಾಡಿದ್ರೆ 31% ಅದ್ರದ್ದು ಥೈಲ್ಯಾಂಡ್ದವ್ರೆ ಇಂಪೋರ್ಟ್ ಮಾಡ್ಕೋತಾರೆ. ಸೊ ನೆಕ್ಸ್ಟ್ ಬರೋದು ಮಲೇಷಿಯಾನು ಆಲ್ಮೋಸ್ಟ್ 2 ಲ್ಯಾಕ್ಸ್ 1.99 ಲ್ಯಾಕ್ಸ್ ಮೆಟ್ರಿಕ್ ಟನ್ಸ್ ಅಷ್ಟು ಕೊಕೊನಟ್ಸ್ ಇಂಪೋರ್ಟ್ ಮಾಡ್ಕೋತೈತಿ. ಸೊ ಬೇರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತೈತಿ. ಇಂಡಿಯಾದಿಂದ ಅಷ್ಟೇ ಅಲ್ಲ, ಎಲ್ಲ ಬೇರೆ ಬೇರೆ ಕಂಟ್ರೀಸ್ನಾಗೂ ಕೊಕೊನಟ್ ಫಾರ್ಮಿಂಗ್ ಐತಿ. ಆಮೇಲೆ ಕೊಕೊನಟ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅಲ್ಲಿಂದನೂ ಇವು ಕಂಟ್ರೀಸ್ ಎಲ್ಲ ಇಂಪೋರ್ಟ್ ಮಾಡ್ಕೋತಾವು. ಸೊ ಮಲೇಷಿಯಾ ನೋಡಿದ್ರು ಅದನ್ನು ಒಂದು ವರ್ಲ್ಡ್ ಮಾರ್ಕೆಟ್ 30% ಅರೌಂಡ್ 30% ಅಷ್ಟು ಶೇರ್ ಅದರದೈತಿ. ಆಮೇಲೆ ಹಿಂಗೆ ಚೈನಾ 0.6 ಲ್ಯಾಕ್ ಮೆಟ್ರಿಕ್ ಟನ್ಸ್ ಇಂಪೋರ್ಟ್ ಮಾಡ್ಕೋತೈತಿ. ಆಮೇಲೆ USA ಏನೈತಿ 5.7% ಅಷ್ಟು ಮಾರ್ಕೆಟ್ ಶೇರ್ ಐತಿ. ಸೊ ಹಿಂಗೆ UAE ಕಂಟ್ರೀಸ್ 0.27 ಲ್ಯಾಕ್ ಮೆಟ್ರಿಕ್ ಟನ್ಸ್ ಅಂದ್ರೆ 27,000 ಮೆಟ್ರಿಕ್ ಟನ್ಸ್ ಅಷ್ಟು ಇಂಪೋರ್ಟ್ ಮಾಡ್ಕೋತಾರ. ಆಮೇಲೆ ನೆದರ್ಲ್ಯಾಂಡ್ಸ್ ಏನೈತಿ ಅವರು 0.19 ಲ್ಯಾಕ್ ಮೆಟ್ರಿಕ್ ಟನ್ಸ್ ಅಂದ್ರೆ 19,000 ಮೆಟ್ರಿಕ್ ಟನ್ಸ್ ಅಷ್ಟು ಇಂಪೋರ್ಟ್ ಮಾಡ್ಕೋತಾರ. ಆಮೇಲೆ ಸಿಂಗಾಪುರ್ 0.11 ಲ್ಯಾಕ್ ಮೆಟ್ರಿಕ್ ಟನ್ಸ್ ಅಂದ್ರೆ 11,000 ಮೆಟ್ರಿಕ್ ಟನ್ಸ್ ಅಷ್ಟು ಅವ್ರು ಇಂಪೋರ್ಟ್ ಮಾಡ್ಕೋತಾರ. ಸೊ ಯಾರ್ಯಾರು ಕೊಕೊನಟ್ ಎಕ್ಸ್ಪೋರ್ಟ್ ಮಾಡ್ಬೇಕಂತ ವಿಚಾರ ಮಾಡಕತ್ತೀರಿ, UN 5-6 ಕಂಟ್ರೀಸ್ನ ಹೇಳಿದ್ನೆಲ್ಲ ಅವ್ರಿಗೆ ನೀವು ಮೇನ್ ಟಾರ್ಗೆಟ್ ಮಾರ್ಕೆಟ್ ಅಂತ ಹೇಳಿ ನೋಡ್ಬೋದು. ಸೊ ನೀವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋರಿದ್ರಿ ಅಂತಂದ್ರೆ 5-6 ಕಂಟ್ರೀಸ್ ಅಂತೂ ನೀವು ಟಾರ್ಗೆಟ್ ಮಾಡಲೇಬೇಕು. ಸೊ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದಂತೂ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಆಯ್ತು. ಸೊ ಇಂಡಿಯಾಲಿಂತ್ರ ಎಷ್ಟು ಎಕ್ಸ್ಪೋರ್ಟ್ ಆಗ್ತೈತಿ ಅದನ್ನು ನೋಡ್ಬರ್ರಿ. ಇಂಡಿಯಾದಿಂದ ಪರ್ ಇಯರ್ ಏನೈತಿ 11,000 ಮೆಟ್ರಿಕ್ ಟನ್ ಅಷ್ಟು ಕೊಕೊನಟ್ ಎಕ್ಸ್ಪೋರ್ಟ್ ಆಗ್ತೈತಿ. ಅಂದ್ರೆ ಆಲ್ಮೋಸ್ಟ್ 28,000 crores ಪರ್ ಇಯರ್ ಬಿಸ್ನೆಸ್ ಕೊಕೊನಟ್ ಆಗ್ತೈತಿ. ಸೊ ಇಂಡಿಯಾದಾಗಿಂತ ಎಕ್ಸ್ಪೋರ್ಟ್ ಮಾಡೋಕೆ ಇನ್ನೂ ಜಾಸ್ತಿ ಸ್ಕೋಪ್ನೂ ಐತಿ. ಯಾಕಂದ್ರೆ ಇಲ್ಲಿ ಪ್ರೊಡಕ್ಷನ್ ಭಾಳ ಹೈ ಐತಿ. ನಮ್ಮದು ರೀಜನ್ ಆಗಲಿ ನಮ್ಮದು ಏರಿಯಾ ಆಗಲಿ ಇಂಡಿಯಾದು ಭಾಳ ಜಾಸ್ತಿ ಐತಿ. ಸೊ ಅದರಿಂದ ಕೊಕೊನಟ್ ಪ್ರೊಡಕ್ಷನ್ನು ಜಾಸ್ತಿ ಇರ್ತೈತಿ. ಸೊ ಇನ್ನೂ ಭಾಳಷ್ಟು ಜನ ಕೊಕೊನಟ್ ಎಕ್ಸ್ಪೋರ್ಟರ್ಸಿಗೆ, ಮರ್ಚೆಂಟ್ಸ್ಗೆ, ಆಮೇಲೆ ಟ್ರೇಡರ್ಸ್ಗೆ ಮಾರ್ಕೆಟ್ನಾಗ ಇಳಕ್ಕೆ ಭಾಳ ಚಾನ್ಸ್ ಐತಿ. ಆಮೇಲೆ ಕೊಕೊನಟ್ದು HS ಕೋಡ್ ಬಂದು 0801100. ಸೊ ಇದು ಹಾರ್ಮೋನೈಸ್ಡ್ ಸಿಸ್ಟಮ್ ಕೋಡ್
ಕೋಕೋನಟ್ ಐತಿ. ಸೊ ನೀವು ಇದ್ರ ಬಗ್ಗೆ ಇನ್ನೂ ಡೇಟಾ ನಿಮಗೆ ಡೀಟೇಲ್ನಾಗ ಬೇಕಾಗಿತ್ತು ಅಂತಂದ್ರೆ ಗೂಗಲ್ನಾಗ ಹೋಗಿ HS ಕೋಡ್ 0801110 ಹಾಕಿ ನೀವು ಅದ್ರ ಟ್ರೇಡ್ ಡೇಟಾ ಅನಾಲಿಸಿಸ್ನು ಮಾಡ್ಬೋದು. ಅಂದರೆ ಯಾವ ಕಂಟ್ರೀಸಿಗೆ ಎಷ್ಟು ಕ್ವಾಂಟಿಟಿನಾಗ ಹೊಂಟೈತಿ, ಏನು ಪ್ರೈಸಿಂಗ್ನಾಗ ಹೊಂಟೈತಿ, ಒಂದು ಸ್ವಲ್ಪ ವೆಬ್ಸೈಟ್ಸ್ ಅದಾವೆ, ಅದನ್ನು ಲಿಂಕ್ನಾಗ ಡಿಸ್ಕ್ರಿಪ್ಷನ್ನಾಗ ಕೊಡ್ತೀನಿ. ಸೊ ಅದ್ರೊಳಗೆ ಹೋಗಿ ನೀವು ನೋಡ್ಬೋದು ಡೀಟೇಲ್ನಾಗ ಯಾವ್ಯಾವ ಕಂಟ್ರೀಸಿಗೆ ಎಷ್ಟೆಷ್ಟು ಮಟೀರಿಯಲ್ ಹೋಗಾಕತ್ತೈತಿ, ಎಷ್ಟೆಷ್ಟು ಕೋಕೋನಟ್ ಎಕ್ಸ್ಪೋರ್ಟ್ ಆಗತೈತಿ ಅಂಥೇಳಿ ಇನ್ನೂ ನೀವು ಜಾಸ್ತಿ ಡೀಟೇಲ್ನಾಗೂ ಸ್ಟಡಿ ಮಾಡ್ಬೋದು. ಸೊ ಕೋಕೋನಟ್ ಬಿಸ್ನೆಸ್ ಎಕ್ಸ್ಪೋರ್ಟ್ ನೀವು ಚೂಸ್ ಮಾಡ್ಬೇಕಂತಿದ್ರಿ ಅಂತಂದ್ರೆ ಇದ್ರದ್ದು ಮಾರ್ಕೆಟ್ ಗ್ರೋತ್ ಹೆಂಗೈತಿ ಇದನ್ನು ನೋಡೋದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಕೋಕೋನಟ್ ಎಕ್ಸ್ಪೋರ್ಟ್ಸ್ ಏನೈತಿ ಪ್ರತಿ ವರ್ಷ 5% ಇನ್ಕ್ರೀಸ್ ಆಕ್ಕೊಂತ ಹೊಂಟೈತಿ. ಅಂದ್ರೆ ಪ್ರತಿ ವರ್ಷ 5% ಗ್ರೋತ್ ಕೋಕೋನಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಐತಿ. ಸೊ 5% ಪ್ರತಿ ವರ್ಷ ಅಂತಂದ್ರೆ ಒಂದು ಚಲೋ ಸೆನ್ಸಿಬಲ್ ಗ್ರೋತ್ ರೇಟ್ ಐತಿ. ಸೊ ಯಾವುದೂ ಹೊಸ ಎಕ್ಸ್ಪೋರ್ಟರ್ಸಿಗಾಗಲಿ ನೀವು ಮಾರ್ಕೆಟ್ನಾಗ ಕಾಂಟ್ರಿಬ್ಯೂಟ್ ಮಾಡೋಕೆ ಇನ್ನೂ ಭಾಳ ಚಾನ್ಸ್ ಐತಿ. ಸೊ ಇಂಡಿಯನ್ ಕೋಕೋನಟ್ ಎಕ್ಸ್ಪೋರ್ಟ್ನಾಗ ನಿಮ್ಮದು ಒಂದು ಶೇರ್ ಇರೋಕ್ಕೆ ಚಾನ್ಸ್ ಐತಿ. ಸೊ ಅದನ್ನು ಬಿಡಕ್ಕೆ ಹೋಗಬೇಡ್ರಿ. ಈಗ ಎಲ್ಲದಕ್ಕಿಂತ ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಇದ್ರೊಳಗೆ ಪ್ರಾಫಿಟ್ ಎಷ್ಟೈತಿ. ಸೊ ಭಾಳಷ್ಟು ಮಂದಿಗೆ 90%ಕಿಂತ ಜಾಸ್ತಿ ಮಂದಿಗೆ ಇದ್ರೊಳಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತೈತಿ. ನಾ ಇದು ಬಿಸ್ನೆಸ್ ಅಂತೂ ಮಾಡ್ತೀನಪ್ಪ, ಆದ್ರೆ ಇದ್ರೊಳಗೆ ನನಗೆ ಪ್ರಾಫಿಟ್ ಎಷ್ಟೈತಿ ಅದನ್ನು ಹೇಳ್ರಿ ಮೊದಲು. ಸೊ ಪ್ರಾಫಿಟ್ ಅಂತೂ ಇದ್ದೇ ಇರ್ತೈತಿ. ಈಗ ನೀವು ಡೊಮೆಸ್ಟಿಕ್ ಮಾರ್ಕೆಟ್ನಾಗ ನೋಡಿದ್ರಿ ಅಂತಂದ್ರೆ 10 to 30% ನಿಮಗೆ ಪ್ರಾಫಿಟ್ ಇರ್ತೈತಿ. ಡೊಮೆಸ್ಟಿಕ್ ಮಾರ್ಕೆಟ್ನಾಗ ಅಂದರೆ ಇಂಡಿಯನ್ ಮಾರ್ಕೆಟ್ನಾಗ ನೀವು ಕೋಕೋನಟ್ ಟ್ರೇಡಿಂಗ್ ಮಾಡಿದ್ರಿ ಅಥವಾ ಕೋಕೋನಟ್ ಸೇಲ್ಸ್ನಾಗ ಇದ್ರಿ ಅಂತಂದ್ರೆ ನಿಮಗೆ 10 to 30% ಮಾರ್ಜಿನ್ ಸಿಗ್ತೈತಿ. ಆದ್ರೆ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬಂದ್ರಿ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ 100 to 150% ಮಾರ್ಜಿನ್ ಸಿಗ್ತೈತಿ ಇನ್ಕ್ಲೂಡಿಂಗ್ ಎಕ್ಸ್ಪೆನ್ಸಸ್. ಸಪೋಸ್ ನೀವು 10 to 15 rupees per kg ಬಲ್ಕ್ ಕ್ವಾಂಟಿಟಿನಾಗ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸೆಲ್ಲಿಂಗ್ ಪ್ರೈಸ್ FOB ಬಂದುಬಿಟ್ಟು 100 to 120 rupees per kg ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಎಕ್ಸ್ಪೋರ್ಟಿಗೆ ಇರ್ತೈತಿ. ಸೊ ಅದು ಆಲ್ಮೋಸ್ಟ್ ಮೋರ್ ದೆನ್ 100 to 200% ಆಗ್ತೈತಿ. ಅಂದ್ರೂ ನಾವು ಒಂದು ಸೇಫರ್ ಸೈಡ್ 100 to 150% ಅಂಥೇಳಿ ಮಾರ್ಜಿನ್ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರೆ ಯಾವಾಗಲೂ ಮಾರ್ಕೆಟ್ ಅಷ್ಟೇ ಇರ್ತೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಒಂದೊಂದು ಸತಿ ಮಾರ್ಕೆಟ್ ಡೌನು ಆಗ್ತೈತಿ, ಅವಾಗ ಪ್ರೈಸಸ್ ಸ್ವಲ್ಪ ಕಡಿಮೆನೂ ಆಗ್ತಾವೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಎಕ್ಸ್ಪೋರ್ಟ್ ಕೋಕೋನಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಚಲೋ ಮಾರ್ಜಿನ್ ಅಂತೂ ಇದ್ದೇ ಐತಿ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಸೊ ನೀವು ಕೋಕೋನಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬರ್ಬೇಕಂತ ಹೇಳಿ ವಿಚಾರ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ಬಿಸ್ನೆಸ್ ಐತಿ, ಭಾಳ ಸ್ಕೋಪ್ ಐತಿ. ಇನ್ನು ಮುಂದೆ 5% ಇಯರ್ ಆನ್ ಇಯರ್ ಗ್ರೋತ್ ರೇಟ್ ಐತಿ. ಸೊ ನಿಮಗೂ ಚಾನ್ಸ್ ಸಿಗ್ತೈತಿ, ಬಿಡಕ್ಕೆ ಹೋಗಬೇಡ್ರಿ. ಇಮಿಡಿಯೇಟ್ಲಿ ಅದ್ರ ಮ್ಯಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಆಮೇಲೆ ನಿಮಗೆ ಇದ್ರದ್ದು ಸೋರ್ಸಿಂಗ್ ಏನೈತಿ ಕರ್ನಾಟಕ ಆಮೇಲೆ ಕೇರಳ ಇವು 2 ಸ್ಟೇಟ್ನಾಗ ನಿಮಗೆ ಮ್ಯಾಕ್ಸಿಮಮ್ ಸೋರ್ಸಿಂಗ್ ಪಾಯಿಂಟ್ಸ್ ನಿಮಗೆ ಸಿಗ್ಬೋದು. ಸೊ ಅಲ್ಲಿ ಫಾರ್ಮರ್ಸ್ ಏನದಾರ ಅವರು ಡೈರೆಕ್ಟ್ ಎಕ್ಸ್ಪೋರ್ಟ್ಸ್ ಮಾಡ್ಬೋದು, ಅಥವಾ ಫಾರ್ಮರ್ಸ್ ಏನೈತಿ ಮರ್ಚೆಂಟ್ ಎಕ್ಸ್ಪೋರ್ಟರ್ಸಿಗೂ ಸಪ್ಲೈ ಮಾಡಿ ಥರ್ಡ್ ಪಾರ್ಟಿ ಎಕ್ಸ್ಪೋರ್ಟ್ಸ್ನೂ ಮಾಡ್ಬೋದು. ಸೊ ಓವರ್ ಆಲ್ ನೋಡಿದ್ರೆ ಕೋಕೋನಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾವಾಗಲೂ ಬೂಮ್ನಾಗಿರುವಂಥ ಬಿಸ್ನೆಸ್ ಐತಿ. ಐ ಹೋಪ್ ನಿಮಗೆ ಇದು ವಿಡಿಯೋ ಲೈಕ್ ಆಗಿರ್ಬೋದು. ಆಮೇಲೆ ಏನರ ನಿಮಗೆ ಡೌಟ್ಸ್ ಅಥವಾ ಕ್ವೆಶನ್ಸ್ ಇದ್ದು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.